ಮಗಳಿರುವ ಆದಮ ಮರುಳಗಳೇ ಕೂಗ ಕಂಠದ ಕರ್ಮಕ ಚಕ್ರಕ್ಕೆ ಕುಕ್ಷಿಕತೆಯ ಪ್ರವೀಣ ಮಹಾನಿಪುಣ ಈ ಸೌಮನ ರಾಜ ಸೇಡಿನ ಸರ್ಪ ಈ ಸೌಮನ ರಾಜ ಶಕುನಿ ಒಳಗಡೆ ನಿಮ್ಮದರ ಸರಸ ಸನ್ನಾಪ ಎಲ್ಲವೆಲ್ಲವೋ ಸುಖದ ಸುತ್ತಮುತ್ತಗೆ ನಾನೂರಿನಗಿಂತಲೂ ಅಂದರೆ ಈ ಶಕುನಿಯ ಇತಿಹಾಸದ ಭವಿಷ್ಯವು ಆಲಸ್ಯವಾಗುವುದೆಂದು ತಿಳಿದು ಒಳ್ಳನ್ನು ಮುಂದೆ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಇಂತಹ ಇನ್ನು ಮುಂದೆ ನಾನು ಮಾಡಿರುವ ದಾರಿ ರಾಜ್ಯದಲ್ಲಿ ಅಶೋಕ ಬಿರುಗಾಳಿಗೆ
ಮನಸ್ಸಿನ ದುಷ್ಟ ಚಿಂತಾಗಿಯಿಂದ ನನ್ನ ದೇವರು ದುರ್ಯೋಧನ ನಿನ್ನ ಕತ್ತಲೆ ಕಾರಾಗೃಹವನ್ನು ನನ್ನ 100 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೆ ಒಂದು ಇಡಿಯನ್ನ ಒಂದು ಒಣದ ನೀರನ್ನು ಕೊಡುತ್ತಿದೆಯೋ ನನ್ನ ಸಹೋದರರು ಆ ಇಡಿಯನ್ನವನ್ನು ನನಗೆ ಕೊಟ್ಟು ಅವರೆಲ್ಲರೂ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು. ಅವರ ದೇಹ ಸ್ಥಿರ ಶೂನ್ಯ ದೃಷ್ಟಿ ಹೀಗಲು ಸಿಡಿಲಿನಂತೆ ಪುನಃ
ನಿನ್ನ 99 ಮಂದಿ ಸಂಬಂಧಿಯ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ನಿರೋಧನವನ್ನು ಆಗ ಈಶ್ವರನಿಗೆ ಆನಂದ, ಪರಮಾನಂದ, ಗುರು ರಕ್ತದ ಅಜಸ್ರ ಧೋರೆಯಿಂದ ಪುನಃ ನಿಮ್ಮನ್ನು ಉಜ್ಜೀವನಗೊಳಿಸುವೆನು. ನಿನಗಾಗಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ 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 ಒಂದು ಸಣ್ಣ ಬಿಟ್ಟು ಬಿಡುವಲ್ಲದೆ ನರಕದ ಮಾರ್ಗವನ್ನೇ ಅವರಿಗೆ ನರಕದ ಮಾರ್ಗ ಅಂತ ಬಾಕಿ ನಿನಗೆ ವೈರಿ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಆಗಮನ. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕುತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬೆಳಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲ. ಆದರೆ ಆ ಜ್ಞಾತಿ ಹಿಂಸೆ ಭಯದ ಕಲಹ ಹೆಚ್ಚಿದವೇ ಮಾವ. ಆ ದಿನ ನಾನು ಹೋರಾಟಕ್ಕೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ದಿನವಾಗಿದ್ದರು. ಆದರೆ ನಾನು ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹ ಹಸ್ತಿನಾವತಿಗೆ ಬಂದಿರುವನಂತೆ. ಅಲ್ಲದೆ ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ, ನಮ್ಮ ರಾಜಸಭೆಯಲ್ಲಿ ಶಾಂತಿ 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 ಸಂಧಾನವನ್ನು ನಡೆಸುವನಂತೆ. ಅಗ್ರಜ, ಏನು ಶ್ರೇಷ್ಠನು ಹಸ್ತಿನಾವತಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಸರ್ಕಾರವಂತೆ ಸತ್ಕಾರವೂ ಇಲ್ಲ, ಏನೂ ಇಲ್ಲ. ದರ್ಪಿದ ಗೋಪಾಲಕನು ನಮ್ಮ ಸರ್ಕಾರವನ್ನು ಎಂದಿಗೂ ನಿರೀಕ್ಷಿಸುವುದಿಲ್ಲ. ಆತನಾಗಲೇ ರಾಜಪ್ರಸಾದವನ್ನು ದಾಟಿ ಆ ದಲಿತ ವಿಧಗಳ ಮುಳುಗಡೆಯನ್ನು ಆಶ್ರಯಿಸಿರುವುದಂತೆ. ಅವ ಹೇಳುವನ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು ವಿದುರನಂತಹ ಭಕ್ತರು ಆತನಿಗೆ ಗೊತ್ತಾರಿರುವರು. ಸರ್ಕಾರವನ್ನು ಸ್ವೀಕರಿಸಿ ನಾಳೆ ಮನೆಗೆ ಬಂದೇ ಬರುವರು. ಚಿಂತಿಸಬೇಡ ಸಹೋದರ, ಹೋಗು. ಅವನು ನಮ್ಮ ರಾಜಸಭೆಗೆ ಬರಲಿ. ಅವನನ್ನ ಜೀವ ಸಹಿತ ಹಿಂದೆ ಬಿಡುವನು. ಸಹಿತ ಹಿಂದೆ ಬಿಡುವನು.
ಮದಗಜಗಳು ಎಷ್ಟೇ ಇದ್ದರು ನಿಲ್ಲಬಲ್ಲದು. ಈಗೇನು ಮಾಡುವುದು ಭಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಸುಯೋಧನ, ಕೃಷ್ಣನು ಇಲ್ಲಿ ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ದೃಢೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಚರಿಸುತ್ತದೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬೇಕು ರಾಜ? ಅವ ಕೃಷ್ಣನಲ್ಲಿ ನಿನಗೆ ಎಷ್ಟು ಉದ್ದೇಶ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವುದು. ಯಾವ ವೇದಕ್ಕೆ ಪ್ರದರ್ಶನಕ್ಕೆ ಬದಲಾಗಿ ಯಾರೋ ಅವನನ್ನು ಭಗವಂತನ ಅವತಾರವೆಂದು ಘೋಷಿಸುವರೋ ಅವರನ್ನೇ ನಾಶ ಮಾಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತ ಮಿತ್ರರಾಗಿದ್ದರಯ್ಯ. ಅಲ್ಲವೇ ಬಾಬಾ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದಂತೆ ಕಂಸನನ್ನು ಒಲಿಸಿ ಅರಳು ಬರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ. ಸಹೋದರರನ್ನು ಪುರಪಾರ ಪ್ರಮುಖರನ್ನಾಗಿ ನೋಡಿ ತಾನು ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡವನು. ಅವನಿಗೆ ಮಂತ್ರಿಯೇ ಗುರುರಾಜ. ಹಾಗಾದರೆ ನನ್ನನ್ನು ದೋರಿಗೆಯೇ ಕಳಿಸಿದ್ದೇಕೆ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನು ಮಾವ? ನನಗಿಂತ ಅವನ ವಿರೋನ್ಮತ್ತವಾದ ಯಾದವ ಸೈನ್ಯವು ನನಗೆ ಎಷ್ಟು ಅವಶ್ಯಕತೆಯಾಗಿತ್ತು. ಒಂದು ವೇಳೆ ಕೃಷ್ಣನನ್ನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ಸಂಘಟನೆಯನ್ನು ಧ್ಯಾನ ಮಾಡಿದನು ಗುರುರಾಜ. ಕೃಷ್ಣನು ನೀವು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ವೈರಕ್ಕೆ ಪಾಪ ಪಾಂಡವರು ನಿಲ್ಲಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ವಿನಾಶಕ್ಕೆ ನೀನೇ ಕಾರಣ. ಪಗಡೆ ಆಟದಲ್ಲಿ ಸೋತಾಗಲು ರಾಜ್ಯದ ಮೇಲಿನ ಅವರ ಹಕ್ಕು. ಪುನಃ ಅವರು ಅದನ್ನು ಹೊಂದುವುದೆಂದರೆ ಕ್ಷತ್ರಿಯ ವೀರರಿಂದ ಅನುಭಕ್ತನಾದ ಈ ಕುರುಭೂಮಿಯ ರಾಜಲಕ್ಷ್ಮಿ ಭಿಕ್ಷುಕರ ಯಾಂಚನಾಗಿರುವುದು ಪಾಂಡವಕ್ಕಾಗಿ ಹಂಬಲಿಸುತ್ತಿದ್ದರೆ ಅದು ಎಲ್ಲಿ ಗೊತ್ತೇ? ಅದು ಎಲ್ಲಿ ಮಾವ? ರಣಕ್ಷೇತ್ರದಲ್ಲಿ ಸೆಳೆಸಿ ಜಯಲಕ್ಷ್ಮಿಯನ್ನು ವಶಪಡಿಸಿಕೊಳ್ಳಲು. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಇದ್ದೈನ ವೃತ್ತಿ ಏಕಯ್ಯ ದೇವಿ 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 ಎಂದು. ನಿಜ ಮಾವ, ನಿನ್ನ ಸಲಹೆ ಹೊರತಾಗಿ ಆ ಪಾಂಡವರಿಗೆ ಭೂಮಿ ಮನೆಯಷ್ಟು ಭೂಮಿ ಇರುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಸುಯೋಧನ, ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ನಡೆ ಹೋಗುವ. ಕುರುಕುಲದ ರಣಕಲ್ಲಿ ನೀನಾದುವ ರಣರಂಗದಲ್ಲಿ ಬರೀ ನನ್ನನ್ನು ನಿನ್ನ ಸೋದರ ಮಾವನೆಂದು ತಿಳಿದು ಏನು? ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಪಾಲಿನ ಮೃತ್ಯು. ನಾನೆಂದು ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದೇ ಅಂದೇ ಕಾಗೆ ಒಕ್ಕ ಕೂಡ ಆಯಿತು, ಮಾರಿ ಒಕ್ಕ ಬೀಡ ಆಯಿತು. ಎಂದಿಗೆ ಆ ನಿನ್ನ ಸತಿ
ಆ ಭಾನುಮತಿ ಮಂಡೆಗೆದರಿ ಮುಂಡೆಯಾಗುವಳು. ಅಂದೇ ಅಂದೇ ಈ ಶಕುನಿಗೆ ಶಾಂತಿ ವಿಶ್ರಾಂತಿ ಮನಃಶಾಂತಿ. ಅಧಿಕಾರ ಅಧಿಕಾರ ಅಧಿಕಾರವಿದೆ ಎಂದು ಕೊಪ್ಪಿ ಮೆರೆಯುತ್ತಿರುವೆ ಏನೋ ಇನ್ನೆಷ್ಟಿನ ಇರುವುದು ಆ ನಿನ್ನ ಅಧಿಕಾರ 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 ಆ ಬ್ರಾಹ್ಮಣ ತಪ್ಪು. ಅಧಿಕಾರ 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 ಏನು ಈ ರೀತಿ ಚಿಂತಿಸುತ್ತಿರುವೆಲ್ಲ? ಈ ದಿನ ರಾಜ್ಯಸಭೆ ನಡೆದ ನಿನಗೆ ತಿಳಿದಿರುವಂತಿಲ್ಲ. ಶಕುನಿ, ಇದು ನಿಜವೇ? ನಾನು ನಂಬುವುದಿಲ್ಲ ಶಕುನಿ. ನಂಬುವಂಗ ರಾಜ ನಂಬು. ಈ ಕರ್ಣನ ಉದಾರೋದಯವನ್ನು ತಿಳಿಯದ ಕೌರವರು ನಿರ್ಭಯದಿಂದ ಈ ರೀತಿ ನಡೆದಿರಲು ಆಶ್ಚರ್ಯವೇ. ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿ ಬರುವುದರಿಂದ ನಿನ್ನ ವಿಷಯದಲ್ಲಿ ವಾಕ್ಯ ಶಬ್ದಗಳನ್ನಾಡಲು ಅವರು ಹಿಂದಿರಲಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರು ಸಹ ಕೇಳದವನಂತೆ ಸುಮ್ಮನಿದ್ದರು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ.
ಸ್ನೇಹದಲ್ಲೂ ವಂಚನೆ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿದೆ ಶಕುನಿ. ಸಭೆಯಲ್ಲಿ ಏನೇನು ನಡೀತು ಮರೆ ಮಾತಿನಂತೆ ತಿಳಿಸುತ್ತದೆ. ಕೃಷ್ಣನು ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಎಪ್ಪುಲಿಯಂತೆ ಆರ್ಭಟಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಕಡೆಗೆ ಪಾಂಡವರ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಕಲ ಸಾಮರ್ಥ್ಯರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಯವಾದಂತೆ ಆಗ ಭೀಷ್ಮನು ಗುರು ಪಿತಾಮಹರು ಏನು ಹೇಳಿದರು ಶಕುನಿ? ಅಸೂಯೆಯಿಂದ ಭೀಷ್ಮನ ಆ ರೀತಿ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತಿ ಆಸೆಯು ಭಂಗವಾಯಿತು ಕರ್ಣ. ನಾನು ಯಾವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ ಶಕುನಿ. ಆದರೆ ದುರ್ಯೋಧನನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಭೀಷ್ಮನ ಈ ವಿಚಾರವನ್ನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಕವಿನುಡಿಗಳಿಗೆ ನೀನೆಲ್ಲಿ ವಶನಾದೆಯೋ ಎಂದು ದುರ್ಯೋಧನಿಗೆ ಸಂದೇಹ. ಸಂದೇಹ ಸಂದೇಹ. ಗುರುಕುಲದರಸರು ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೇನು, ನಿನಗೂ ಕೃಷ್ಣನಿಗೆ ಹೇಳಿದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆಲ್ಲ ಕಾರಣ ಭೀಷ್ಮನಲ್ಲವೇ? ಯಾರಾದರೂ ಆಗಲಿ ಸಭೆಯಿಂದ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲೆಂದರಿಲ್ಲ ಕರ್ಣ. ಏನು ಹೇಳಿದರವರು? ಆ ದುರ್ವಾಕ್ಯವನ್ನು ನಾನು ನುಡಿಯಲಾರೆ. ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎನ್ನುವುದು ಎಂದು ನಿಂದಿಸಿದರು ಕರ್ಣ. ಆ ಸೂತ ಪುತ್ರ ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೇ ಶಕುನಿ? ವಿಧಾತರು ಮಾನವ ಜಾತಿ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಿಟ್ಟಿರುವನೆ ಶಕುನಿ. ನಾನೀ ಅಪಮಾನವನ್ನು ಇನ್ನೆಷ್ಟು ದಿನ ಸಹಿಸಲಿ ಶಕುನಿ? ನಾನು ಚಿಕ್ಕಂದಿನಲ್ಲಿದ್ದಾಗ ಹುಡುಗರು ಸೂತ ಪುತ್ರರೆಂದು ನನ್ನೊಡನೆ ಆಡುತ್ತಿರಲಿ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತ ನನ್ನ ಹೃದಯ ವೇದನೆಯನ್ನು ಜಗತ್ಕರ್ತನಲ್ಲಿ ಭಿನ್ನವಿಸುತ್ತದೆ. ಏ ಪರಮೇಶ್ವರ, ಯಾವ ಪಾಪಕ್ಕಾಗಿ ನನ್ನನ್ನು ಸೂತಕಲಕ್ಕೆ ಹೇಳಿದ್ದೇನೆ? ಆ ದಿನಗಳು ಕಳೆದು ತಿಳಿವು ಮೂಡಿತು. ಗುಣವೇ ಜನ್ಮವು ಆಕಸ್ಮಿಕ ಘಟನೆ. ಗುಣವೇ ಮಾನವನ ಧರ್ಮಸ್ವ. ತನ್ನ ಮಾನ ಅಪಮಾನಗಳು ಕುಲವನ್ನೆಲ್ಲ ಅವಲಂಬಿಸಿದೇ ಹೊರತು ಗುಣವಲ್ಲವನ್ನು ಅರಿತೆ ಶಕುನಿ. ಆತ್ಮಶಕ್ತಿ, ಪ್ರಯತ್ನ ವಿಷಯ, ಪುಣ್ಯ ವಿಶೇಷದಿಂದ, ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ಶಕುನಿ. ಇಂದು ನಾನು ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲೀಕ. ಈಗಲೂ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲವಲ್ಲ ಶಕುನಿ. ಪರಿಷ್ಠಾಪಕರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಗಳನ್ನು ಹೊರದೂಡದ ಹೊರತಾಗಿ ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ವಿಸ್ತಾರವಿಲ್ಲ. ತಿರುನಾಗು ಕರ್ಣ, ತಿರುನಾಗು. ದುರ್ಯೋಧನನು ನಿನ್ನ ಅವ್ಯಾಜ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ಯುದ್ಧ ಕ್ಷೇತ್ರದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ಅಸ್ತ್ರದಾನ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರು ತಿಳಿಯಲಿ ಕರ್ಣನ ಅಸ್ತ್ರಕೌಶಲ್ಯದ ಭಾವವು ಎಂತಹ ನರ್ತಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲಿ ಶಕುನಿ? ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದಲೇ ಅವಮಾನಿತನಾಗುವಂತೆ ಅಸ್ತ್ರದಾನ ಮಾಡು. ಏಕೆಂದರೆ ಭೀಷ್ಮ ಶಲ್ಯಾದಿಗಳು ನಿನಗಿದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿರುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನ ವಿಚಾರದಲ್ಲಿ ಹಠಸ್ಯ ಭಾವವನ್ನು ಹೊಂದುವ ಜ್ಞಾನ ಮಾಡು. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರವಾಗಿ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಈ ಯುದ್ಧದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ನಾ ಈ ಅಸ್ತ್ರಗಳನ್ನು ಧರಿಸುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನೋ ಕಾಣಸುಕ ಕರ್ಣ. ನಾನು ನಿನಗಾಗಿ ಎಲ್ಲೆಲ್ಲೋ ಹುಡುಕಿದೆನು. ಈಗ ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ರಾಜ. ಆದರೆ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಶಪಥವೇನೆಂದು ತಿಳಿಯುವುದು.
ಸುಮಿತ್ರ, ಆರ್ಯರ ಮಧ್ಯಪದ ದಲಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದರಿಗೆ ಸಂತೋಷ ಸುದ್ದಿಯನ್ನು ಹೋಗಿ ಬಿಟ್ಟನಲ್ಲ ಈ ಶಕುನಿ, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲವೇ? ನಾನು ಕಾಲ ಯೋಚಿಸಿ ಕರ್ಣನಿಗೆ ಸೇನಾಧಿಪಟ್ಟವನ್ನು ಕಟ್ಟಬೇಕೆಂದು ನಿರ್ಧರಿಸಿ ಅದನ್ನು ಹೇಳುವುದಕ್ಕೋಸ್ಕರವೇ ಇಲ್ಲಿಗೆ ಬಂದಿದ್ದು. ಕರ್ಣನಿಗೆ ಸೇನಾ ಮರ್ಯಾದೆ ಗೌರವೇಶ್ವರ. ಹೇಗೆ ಶಕುನಿ, ಕರ್ಣನು ವೀರಪುರುಷನಲ್ಲವೇ? ಇರಬಹುದು, ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟೊಂದು ಜನರ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವಿ ವಿಜಯ ಭೀಷ್ಮ, ಶಸ್ತ್ರಚಾರ್ಯರಾದ ದ್ರೋಣ, ಶಲ್ಯ, ಕೃತವರ್ಮ ಇವರೇ ಮುಂತಾದ ಉತ್ತಮವಾದ ನಮ್ಮ ಭಾರತೀಯರನ್ನು ಬಿಟ್ಟು ಸೂತ ಕುಲದ ಕಣ್ಣನಿಗೆ ಸೇನಾಧಿಪತ್ಯವೇ? ಕುಲದ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತಹ ಅನರ್ಥಕಾರಿ ಎಂಬುದನ್ನು ಯೋಚಿಸಿದೆಯಾ? ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತೆಗೆಸಲು ಕೂಡ ಅವರು ಹಿಂದಿರುವುದಿಲ್ಲ. ವಿಚಾರ ಮಾಡು ಗೌರವೇಶ್ವರ. ಹಾಗೆ ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನೇನು ಮಾಡುವುದಿಲ್ಲ. ಹಳೆ ಮಾವ ಹೋಗುವ. ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಢ ನೋಡು ನಿನ್ನ ಬಾಣ. ಶಾ ಎಂದರೆ ಶಸ್ತ್ರೋತ್ರಗಳಿಲ್ಲದೆ ಈ ನಿನ್ನ ಶತ ಸಹೋದರನನ್ನು, ಕೂ ಎಂದರೆ ಕುತಂತ್ರದಿಂದ ಈ ನಿನ್ನ ಕುಟುಂಬವನ್ನು, ಈ ಎಂದರೆ ನಿನ್ನವರಿಂದಲೇ ನಿರ್ನಾಮ. ಶಸ್ತ್ರಾಸ್ತ್ರಗಳಿಲ್ಲದೆ ಕುರುಕುಲ ನಿರ್ನಾಮ. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯ್ಯಿಗೆ ಮುಯ್ಯು, ರೋಷಕ್ಕೆ ರೋಷ. ರೋಷ, ರೋಷ, ರೋಷ.